ಈ ಮಣ್ಣಿನ ಋಣಕ್ಕೆ ನಾವು ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಬಂದಿರುವಂತವ್ರು. ಆದ್ರೆ ಈ ದೇಶ ಉಳಿಸಬೇಕು ಅಂತ ತೀರ್ಮಾನ ತೆಗೆದುಕೊಂಡು ನಿಂತಿರುವಂತವ್ರು. ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇ, ನಾವು ಇಲ್ಲಿ ಸಾಯಲಿಕ್ಕೆ ಸಿದ್ಧ ಇದ್ದೇವೆ. ಅನ್ನಭಾಗ್ಯ ಯೋಜನೆಗಳು ಸಿಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದು ಯೋಚನೆ ಮಾಡ್ಕೊಂಡು ಸೋಮಣ್ಣ ರಾಜೀನಾಮೆ ಆಗ್ಬೇಕು ಅಂತ ಹೇಳಿದು ಬಂದೆ. ಅವರು ಅದೊಂದು 3 ಲಕ್ಷ ಈಗ ನನಗೆ ಹೊಡೆದ್ರು. ನನ್ಗೂ ದುಡಿದ್ರು. ಇರ್ಲಿ ಒಂದು ಕರ್ನಾಟಕ ರಾಜ್ಯದ ಜನಗಳಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವು ಅಹಿಂಸಾವಾದಿಗಳು. ಅವ್ರನ್ನ ಸರಸರಿ ಪೊಲೀಸರಿಗೆ ಹೆಚ್ಚುವರಿ ಪೊಲೀಸನ್ನು ಮೊದಲು ನಿಯೋಜನೆ ಮಾಡಬೇಕು. ಫಸ್ಟ್ ಒಂದು ಅವರು ಗೊತ್ತಿಲ್ಲ, ಅವರು ಯಾರನ್ನ ಕೆಣಕ್ತಾ ಇದ್ದಾರೆ ಮತ್ತೆ ಯಾರ ಬದುಕನ್ನು ಸ್ವಯಂ ನಮ್ಮ ಬದುಕನ್ನೇ ಹಾಳು ಮಾಡ್ಕೋತಾ ಇದೀವಿ ಅಂತ ಅನ್ನುವಂಥದ್ದು ಅವ್ರಿಗೆ ಗೊತ್ತಿಲ್ಲ. ನಾವು ಈ ಮಣ್ಣಿನ ಋಣವನ್ನು ತೀರಿಸಬೇಕು ಅಂತ ಆಲೋಚನೆ ಮಾಡ್ತಾ ಇರುವಂತಹ ಜನ, ಯಾವುದೇ ಕಾರಣಕ್ಕೂ ಇದು ಮಣ್ಣು, ಇದನ್ನ ನಾವು ವಿಭೂತಿ ತರ ಬಳಕೊಂಡಿರುವಂತವ್ರು. ಇವ್ರ್ಯಾರೋ ಚಿಲ್ಲರೆ ರಾಜಕಾರಣಿಗಳಿಗೆ ನಾವು ಜೀವನ ಕೊಡ್ತೀವಿ ಅಂತ ಏನು ಬಂದಿದ್ದಾರಲ್ಲ, ಅವರಿಗಿಂತ ವಿಭಿನ್ನವಾದ ರೀತಿಯಲ್ಲಿ ಈ ಮಣ್ಣಿನ ಋಣಕ್ಕೆ ನಾವು ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಬಂದಿರುವಂತವ್ರು. ನಮ್ಮ ಹೃದಯದಲ್ಲಿ ಆತ್ಮಬಲ ಇದೆ. ಅವ್ರಿಗೆ ಯಾವ್ದು ಚಿಲ್ಲರೆ ಇವತ್ತೇನ್ ಕುಡಿಸ್ತಾರೆ ಏನ್ ತಿನ್ನಿಸ್ತಾರೆ ಅಂತ ನೋಡ್ಕೊಂಡು ಬಂದು ನಿಂತ್ಕೊಂಡಿರುವಂತವ್ರು. ನಾಳಿನ ದಿನಗಳಲ್ಲಿ ಇವ್ರು ಯಾರು ಇರೋದಿಲ್ಲ. ಇವರನ್ನ ಸಾಕಿ ಸಲುತ್ತಾ ಇರುವಂತವ್ರು ಇರೋದಿಲ್ಲ. ಇದು ಕಾಲ ಪಕ್ವವಾಗಿದೆ. ಸತ್ಯಯುಗ ಇಲ್ಲಿ ಬಂದು ನೆಲೆಸಿದೆ. ಇವರ ರೀತಿಯಲ್ಲಿ ಬದುಕಬೇಕು ಅಂತ ಅಂದ್ರೆ ನಾವು 100 ದೊಡ್ಡ ಗೂಂಡಾ ಪಡೆಯನ್ನು ನಾವು ಕಟ್ತಾ ಇದ್ವಿ. ಒಂದು ಡಾಲ್ ಮಾಫಿಯಾ ಕಟ್ಟುತ್ತಾ ಇದ್ವಿ. ಯಾವನು ರೌಡಿ ನಾನು ಬೇಕು ಅಂದ್ರೆ ನಾನು ಮಾಫಿಯಾ ಕಟ್ತಾ ಇದ್ದೆ. ಆದ್ರೆ ಈ ದೇಶ ಉಳಿಸಬೇಕು ಅಂತ ತೀರ್ಮಾನ ತೆಗೆದುಕೊಂಡು ನಿಂತಿರುವಂತವರು. ಗಾಂಧಿ ಮತ್ತೆ ನ್ಯಾಯವನ್ನ ಗಾಂಧಿ ಕೊಟ್ಟಂತ ಅಹಿಂಸಾ ಮಾರ್ಗದಲ್ಲಿ ಈ ದೇಶವನ್ನ ಮುನ್ನಡೆಸಬೇಕು ಅನ್ನುವಂತ ಕಾರಣಕ್ಕೆ ನಾವು ನಮ್ಮ ಬದುಕನ್ನ ತ್ಯಾಗ ಮಾಡಿ ನಿಂತಿರುವಂತದ್ದು. 2 ತಿಂಗಳ ಕಾಲ ಜಿಮ್ ಮಾಡಿ ನಿಂತ್ರೆ ಯಾವನವನು ಶೂರ? ಒಳಗ್ ಬರ್ತೀರಿ ಅಂದ್ರು ಯಾರ ಮೈಯನ್ನ ಮುಡ್ತಾ ಇದ್ದೀರಿ ಅಂತ ನಿಮ್ಗೆ ಗೊತ್ತಿದ್ಯಾ? ಒಂದು ಪ್ರತಾಪ್ ರೆಡ್ಡಿ ಅವರೇ ಮತ್ತೆ ಪ್ರವೀಣ್ ಸೂದ್ ಅವರೇ, ಇಲ್ಲಿಗೆ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಬೇಕು. ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇ, ನಾವು ಇಲ್ಲಿ ಸಾಯೋದಕ್ಕೆ ಸಿದ್ಧ ಇದ್ದೀವಿ, ಸಾಯುವುದಕ್ಕೂ ಸಿದ್ಧ ಇದ್ದೀವಿ, ಜೈಲಿಗೆ ಹೋಗೋದಕ್ಕೆ ಸಿದ್ಧ ಇದ್ದೀವಿ. ನೀವು ಇಲ್ಲಿ ಬದುಕೋದಕ್ಕೆ ನೀವು ಯೋಗ್ಯರಲ್ಲ. ನೀವು ಒಳ್ಳೆಯ ವ್ಯವಸ್ಥೆಯನ್ನು ತರಬೇಕು ಅನ್ನುವಂತ ಕಾರಣಕ್ಕೆ ನೀವು ಬಡದಾಡ್ತಿರುವಂತವ್ರು. ಇಲ್ಲಿ ಬದುಕೋದಕ್ಕೆ ಯೋಗ್ಯ ಇಲ್ಲ ಅಂದ್ರೆ ಕೊಟ್ಬಿಡಿ ಅವ್ರ ಕೈಗೆ ಚಾಕು, ಚೂರಿ, ತಲ್ವಾರು, ಪಿಸ್ತೂಲು, ರಿವಾಲ್ವರು, AK-47 ಯಾವ್ದಾವ್ದು ಇದೆಲ್ಲ ಕೊಟ್ಬಿಡ್ರಿ. ನಾವು ಹೆದ ಕೊಡ್ತೀವ್ರಿ, ಎದೆ ಕೊಡ್ತೀವಿ. ಒಂದು ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇ, ನೀವೇ ಈ ಸ್ಥಳಕ್ಕೆ ಬರಬೇಕು. ನಮ್ಮನ್ನ ಏನ್ ತಗೊಂಡೋಗಿ ಜೈಲಿಗೆ ಹಾಕ್ಬಿಟ್ಟು ನೇಳಾಕ್ಬಿಡ್ತೀರಾ? ಹಾಕಿ ಸ್ವಾಮಿ. ಇಂಥ ಗೂಂಡಗಳು, ಇಂಥ ಚಿಲ್ಲರೆ ಜನ ಯಾರು ಯಾವ ನ್ಯಾಯವನ್ನ ಕಾಪಾಡೋಕೆ ಹೋರಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲದೆ ಇರುವಂತವ್ರ ಮೇಲೆ ಕೈ ಮಾಡೋದಕ್ಕೆ, ಭುಜದ ಮೂಳೆ ಮುರಿಯೋದಕ್ಕೆ ನಿಮ್ಮಂತವ್ರು ಬರೀ ಬಂದ್ರು ಬರೀ ಕೈನಲ್ಲಿ ನಾನು 1 ಗಂಟೆ ಕಾಲ ನಾನು ನಿಮ್ಗೆ ಕೊಡ್ತೀನಿ, ಹೊರಹಾಕ್ಬಿಡೋಣ, ನಾನು ನೋಡ್ತೀನಿ. ಹಾಗಲ್ಲ. ವಜ್ರ ಕಾಯಕಣ, ಉಗ್ರ ನರಸಿಂಹ ಸ್ವಾಮಿಯ ಶಿಷ್ಯ ಕಣ ನಾನು. ಇವತ್ತು ಗುರು ಪೂರ್ಣಿಮೆ. ನನ್ನ ಗುರು ಉಗ್ರ ನರಸಿಂಹ ಸ್ವಾಮಿ. ನಿಮ್ಮೆಲ್ಲರಿಗೂ ತಕ್ಕ ಶಾಸ್ತಿ ಮತ್ತು ದಂಡನೆ ಆಗುತ್ತೆ. ಇದುವರೆಗೂ ಯಾವುದೋ ಚಿಲ್ಲರೆ ಜನಗಳನ್ನ, ಆದಿ ಬೀದಿನಲ್ಲಿ ಹೋಗುವಂತವ್ರನ್ನ, ಅಂಗಡಿ ಮುಂಗಟ್ಟುಗಳ ಬಳಿ ಕೆಲಸ ಮಾಡುವಂತವ್ರನ್ನ ಎದುರಿಸಿಕೊಂಡು ಬದುಕಿದ ಕಾಲ ಮುಗಿದೋಗಿದೆ. ನೀವು ಇವತ್ತು ಎದುರಾಕೊಳ್ಳಕ್ ಹೋಗ್ತಾ ಇರುವಂತದ್ದು ಉಗ್ರ ನರಸಿಂಹ ಸ್ವಾಮಿಯ ಪ್ರತಿರೂಪಗಳನ್ನ ಒಂದು ತಿಳ್ಕೋಬೇಕು ನೀವು. ಇದು ಸುಮ್ಮನೆ ಬಿಡೋದಿಲ್ಲ. ಲಕ್ಷಾಂತರ ಜನಗಳ ಬದುಕಿ ಅವ್ರಿಗೆ ಸಿಗಬೇಕಾಗಿದ್ದಂತಹ ಯೋಜನೆಗಳು, ಅನ್ನಭಾಗ್ಯ ಯೋಜನೆಗಳು ಸಿಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದು ಯೋಚನೆ ಮಾಡಿಕೊಂಡು
ಹೋರಾಟ ಮಾಡ್ತಾ ಇರುವಂತ ಜೀವನ್ ಅನ್ನುವಂತ ಸೈನ್ಯಾಧಿಪತಿ ಕಂಡ್ರು ಅವ್ರು ಲೇ ಇಲ್ಲಿಗೆ ಮುಗ್ದೋಗಿಲ್ಲ. ನೀವು ಇನ್ನು ಸೈನಿಕರು ಬಂದು ಎಲ್ಲಿರ್ತೀರಲ್ಲ, ಇದು ಬೆಂಗಳೂರು. ನಾವು ಲಕ್ಷಾಂತರ ಜನ ಸಂಖ್ಯೆಲಿಲ್ಲ ಅಂತ ಗೊತ್ತಿದೆ, ಆದ್ರೂ ಬಂದಿದ್ದೀವಿ. ರಣರಂಗಕ್ಕೆ ಸಿದ್ಧವಾಗಿ ಬಂದಿದ್ದೀವಿ. ಇದು ರಣರಂಗ ನಮಗ್ ಗೊತ್ತಿದೆ, ಆದ್ರೆ ಈ ರಣರಂಗವನ್ನ ಮೆಟ್ಟೆ ಹೋಗೋದು ಇದು ಗೊತ್ತಿರ್ಬೇಕು. ಬಂಧುಗಳೇ, ನಾನು ಇಳಿದು ಬಂದು ಆಟೋ ಇಳಿದು ಬರ್ತಿದ್ದಾಗೇನೆ ನಾನು ಮಾಡಿದ್ದೆ ವಿಡಿಯೋ, ಲೈವ್ ಮಾಡಿದ್ದೆ. ಸೋಮಣ್ಣನ ರಾಜೀನಾಮೆ ಆಗ್ಬೇಕು ಅಂತ. ಸೋಮಣ್ಣನ ಬಗ್ಗೆ ನಿನಗೆ ಗೊತ್ತಾ? ನಿಮ್ಮಂತವ್ರನ್ನ ಸಾಕೊಂಡಿರುವಾಗಲೇ ಗೊತ್ತಾಗ್ಬೇಕಲ್ವಾ ಅವನ ಯೋಗ್ಯತೆ ಏನು ಅಂತ. ಇವತ್ತು ಗುರುಪೂರ್ಣಿಮೆ ಆಯ್ತಲ್ಲ, ಹಾಗಾಗಿ ನಾವು ಗೆಲ್ಲೋದಾದ್ರೆ ಇಲ್ಲೇ ಗೆಲ್ಲಬೇಕು, ಮಾಡಬೇಕು, ಇಲ್ಲದೆ ಮಡಿಬೇಕು. ಬಂದು ಹೊಡಿತಾರೆ ಅಂದ್ರೆ ಎಲ್ಲರ ಚಿಲ್ಲರೆಗಳ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತದೆ ಅಂದ್ರು ಒಂದ್ ರೋಮುತ್ತರ ಕಿತ್ ಬಿಸಾಡಿ ಈ ರಾಜ್ಯದಲ್ಲಿ ಸೈನ್ಯ ಪೊಲೀಸ್ ಐಜಿ ಅಂಡ್ ಡಿಜಿಪಿ ಅವರು ಫೋನ್ ಕೆಳಗಡೆ ಇಟ್ಕೊಳ್ಳಪ್ಪ ನೀವು ಅಂದಾಗ ಅವ್ರಿಗೆ ಏನ್ ಹೇಳಿದೀವಿ ಗೊತ್ತಾ? ಹೇಳಿ ಮಾಡ್ತೀವಿ ವಿನಃ ಕದ್ದು ಮುಚ್ಚಿ ಮಾಡೋರಲ್ಲ ನಾವು ಸೈನಿಕರು ಅಂತ ಹೇಳಿದೀವಿ. ಸೈನಿಕರು ನಾವು ಅಂತ ಹೇಳಿದೀವಿ. ಹಾಗಿರುವಾಗ ವಿಡಿಯೋ ಮಾಡ್ಲೇಬೇಕು ಅಂದ್ರೆ ವಿಡಿಯೋ ಹೇಳಿ ಮಾಡ್ತೀವಿ. ನಮ್ಮವ್ರಿಗೆ ಪರ್ಮಿಷನ್ ಕೊಟ್ರೆ ನಿಮ್ಮ ಮಧ್ಯೆ ನುಗ್ತೀನಿ ನಾನು. ನಿಮ್ಮ ಮಧ್ಯೆ ನುಗ್ತೀನಿ ಹೇಳಿ ಇವರು. ಇಲ್ಲ ಸರ್, ನಿಮಿಷ ಅವ್ರು ಯಾರು ಕೇಳಿಸ್ತಾ ಇಲ್ಲ, ಅವ್ರಿಗಿರ್ಲಿ ಕೇಳಿಸುತ್ತೆ, ನೋಡ್ಕೋತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.